ಗುಡ್ ಮಾರ್ನಿಂಗ್ ಎವ್ರಿ ಒನ್, ಮೈಸೆಲ್ಫ್ ಜಗದೀಶ್ ಅಂತೇಳಿ. ಒಂದು ಫೋನ್ಪೇದಲ್ಲಿ ನಾನು ಒಂದು ಮೊಬೈಲ್ ರೀಚಾರ್ಜ್ ಮಾಡ್ಕೋಬೇಕಾದ್ರೆ ನಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವಾಗ ನೋಡಿ, ನಾನು ಜಸ್ಟ್ ಒಂದು 349 ರುಪೀಸ್ ಒಂದು ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಫೋನ್ಪೇದಲ್ಲಿ. ಮೊಬೈಲ್ ರೀಚಾರ್ಜ್ನ 349 ಪೇ ಮಾಡಿದಾಗ ನಮಗೆ ಎಕ್ಸ್ಟ್ರಾ 4 ರುಪೀಸ್ ಬರುತ್ತೆ. ನೋಡ್ತಿರ್ಬೋದು, 353 ರುಪೀಸ್ ಬರ್ತಿದೆ. ಅಂದರೆ ಫೋನ್ಪೇದವರು 4 ರೂಪಾಯಿ ಜಾಸ್ತಿ ಚಾರ್ಜಸ್ ಮಾಡ್ತಿದ್ದಾರೆ ಒಂದು ರೀಚಾರ್ಜ್ಗೋಸ್ಕರ. ಹಾಗಾಗಿ ಇವಾಗ ನಮ್ಮ ಕಡೆ ಒಂದು ಬೆಸ್ಟ್ ಆಪ್ಷನ್ ಇದೆ, ಒಂದು ನೈಲ್ ಕಾರ್ಟ್ ಆ್ಯಪ್ ಅಂತ ಇದೆ. ಅದರಲ್ಲಿ ನಾವು ಮೊಬೈಲ್ ರೀಚಾರ್ಜ್ ಕೂಡ ಮಾಡ್ತಾ ಬರ್ಬೋದು, ಯುಟಿಲಿಟಿ ಸರ್ವಿಸ್ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಎಕ್ಸಾಂಪಲ್, ಇವಾಗ ನಾನು ಲಾಗಿನ್ ಆಗಿ ಪಾಸ್ವರ್ಡ್ ಹಾಕಿ ನಾನು ಲಾಗಿನ್ ಆಗ್ತಾಯಿದ್ದೀನಿ. ಇವನ್ನ ರೀಚಾರ್ಜ್ ಆ್ಯಂಡ್ ಯುಟಿಲಿಟಿ ಸರ್ವಿಸ್ನ ಆಪ್ಷನ್ಸ್ನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಬ್ಯಾಲೆನ್ಸ್ ಬಂದು 370 ಇದೆ. 750 ನನಗೆ ರೀಚಾರ್ಜ್ ಪಾಯಿಂಟ್ಸ್ ಅಂತ ಇದೆ. ಇವಾಗ ನನ್ನ ಸಿಮ್ ಬಂದು ಜಿಯೋ ಸಿಮ್ಮು. ಇವಾಗ ನಾನು ಮೊಬೈಲ್ ನಂಬರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಬೈಲ್ ನಂಬರ್ ಆ್ಯಡ್ ಮಾಡಿ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂದರೆ ಅಮೌಂಟ್ 349 ರುಪೀಸ್ನ ನನ್ನ ಪ್ಯಾಕೇಜ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಮೊಬೈಲ್ ನಂಬರ್ ಆ್ಯಡ್ ಮಾಡಿದೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, 349 ನನ್ನ ಪ್ಯಾಕೇಜ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ನಂದು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಆಗ್ತಿದೆ, ನಾನು ಅದನ್ನ ಆ್ಯಡ್ ಮಾಡ್ತಾ ನನ್ನ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕಿದ್ದೀನಿ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇದು ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡಿದ್ದೆ ನನಗೆ 6.98 ಪಾಯಿಂಟ್ಸು ಡಿಸ್ಕೌಂಟ್ ಸಿಕ್ಕಿದೆ. ಎವ್ರಿ ಟ್ರಾನ್ಸಾಕ್ಷನ್, ಎವ್ರಿ ರೀಚಾರ್ಜಲ್ಲೂ ನಂಗೆ ಕೂಡ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಇವಾಗ ನಾನು ನೈಲ್ ಕಾರ್ಟ್ ಆ್ಯಪ್ ಥ್ರೂಟ್ಸ್ ಮಾಡ್ತಾ ಬಂದರೆ, ಇವಾಗ ನೈಲ್ ಕಾರ್ಟ್ ಅಂತಿದೆಯಲ್ಲ, ಜಸ್ಟ್ ನಾಟ್ ಓನ್ಲಿ ಫಾರ್ ರೀಚಾರ್ಜ್, ಪ್ರತಿಯೊಂದು ಯುಟಿಲಿಟಿ ಸರ್ವಿಸಲ್ಲೂ ನಮಗೆ ಪ್ರತಿಯೊಂದರಲ್ಲೂ ನಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡು ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್.